ನೆಲಮಂಗಲ ಚುನಾವಣೆಗೆ ಮೊದಲು ನೀಡಿದ್ದ ಭರವಸೆಗಳನ್ನು ಕೇವಲ 2.5 ವರ್ಷದಲ್ಲಿ ಶಾಸಕರು ಈಡೇರಿಸುತ್ತಿದ್ದಾರೆ. ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅನಂತರಾಜು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರದಿ ಗ್ರಾಮದಿಂದ ಹಸಿರುವಳ್ಳಿ ಕ್ರಾಸ್ವರೆಗೂ 1 ಕೋಟಿ ರು ವೆಚ್ಚದಲ್ಲಿ ಡಾಂಬರೀಕರಣ ಮತ್ತು ಬೈರನಾಯಕನಹಳ್ಳಿ ರೈಲ್ವೆ ಬ್ರಿಡ್ಜ್ನಿಂದ ಚಿಕ್ಕನಹಳ್ಳಿ ಬಂಡೆವರೆಗೂ 2 ಕೋಟಿ ರು ವೆಚ್ಚದಲ್ಲಿ ಡಾಂಬರೀಕರಣ ಕಾಮಗಾರಿಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅನಂತರಾಜು, ಅಶ್ವಥ್ ಕುಮಾರ್, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಗೌಡ್ರು ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ಮಾಡಿ ನಂತರ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಮುಖಂಡರು ಆರ ತುರಾಯಿ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅನಂತರಾಜು, ಇಂತಹ ಶಾಸಕರನ್ನು ಪಡೆದ ನಾವೇ ಪುಣ್ಯರು. ಚುನಾವಣೆ ಮೊದಲು ನೀಡಿದ್ದ ಭರವಸೆಗಳನ್ನು ಕೇವಲ 2.5 ವರ್ಷದಲ್ಲಿ ಶಾಸಕರು ಈಡೇರಿಸುತ್ತಿದ್ದಾರೆ. ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶಾಸಕರು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಇಂತಹ ಶಾಸಕರ ಜೊತೆ ನಾವು ಸದಾ ಇರುತ್ತೇವೆ. ನೆಲಮಂಗಲ ತಾಲೂಕಿನಲ್ಲಿ ಹಲವು ವರ್ಷಗಳಿಂದ ಡಾಂಬರೀಕರಣ ಆಗದ ರಸ್ತೆಗಳು ಎನ್ ಶ್ರೀನಿವಾಸ್ ಶಾಸಕರಾದ ಮೇಲೆ ಅಂತಹ ರಸ್ತೆಗಳು ಡಾಂಬರೀಕರಣ ಆಗಿ ರಾರಾಜಿಸುತ್ತಿವೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತೇಗೌಡ, ಯಾವ ಊರಲ್ಲಿ ನಿನ್ನೆ ಗುದ್ದಿಗೆ ಬಿದ್ದಿರುವ ರಸ್ತೆಗಳಿಗೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತೇಗೌಡ, ಯಾವೂರಲ್ಲಿ ನೆನೆಗುದ್ದಿಗೆ ಬಿದ್ದಿರುವ ರಸ್ತೆಗಳಿಗೆ ಅನುದಾನವನ್ನು ಹಾಕಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡುತ್ತಿದ್ದಾರೆ. ಇಂಥ ಸಮಯದಲ್ಲಿ ಯಾವೂರಲ್ಲಿ ನನಗೆ ಮತ ಹಾಕಿಲ್ಲ ಎಂದು ಪರಿಗಣಿಸದೆ ಗ್ರಾಮದ ಅಭಿವೃದ್ಧಿ ಕಡೆ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಕ್ರಿಯಾಶೀಲ ಶಾಸಕರು ಪಡೆದಿರುವ ನೆಲಮಂಗಲದ ಜನತೆ ಅದೃಷ್ಟವಂತರು ಅಂತ ಹೇಳೋದಕ್ಕೆ ಇಷ್ಟಪಡುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರದಿ ಮೊಹಮ್ಮದ್ ಅಲೀಂ, ಚೊಮಂಡಿ ನ್ಯೂಸ್, ನೆಲಮಂಗಲ. ಯಾವುದೇ ರೋಡ್ ರಸ್ತೆಗಳು ಆಗಿರಲಿಲ್ಲ, ಜನರಿಗೆ ತುಂಬ ಅನನುಕೂಲಗಳಾಗ್ತಿತ್ತು. ಇವಾಗ ನಮ್ಮ ಶಾಸಕರು ಬಂದ ಮೇಲೆ ರಸ್ತೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆದಷ್ಟು ಬೇಗ ಕೆಲಸ ಮಾಡಿಕೊಟ್ರೆ ಜನಗಳು ಅನುಕೂಲ ಆಗುತ್ತೆ. ಇದು ಇಷ್ಟ ಹೇಳ್ತೀವಿ. ಅಂದ್ರೆ ಹಲವಾರು ವರ್ಷಗಳ ನೆನೆಗುದ್ದಿ ಬಿದ್ದಂತ ರಸ್ತೆಗಳು ಆಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಭಿವೃದ್ಧಿ? ತುಂಬ ಖುಷಿ ಆಗ್ತಿದೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ. ಅಷ್ಟು ಖುಷಿ ಆಗ್ತಿದೆ ನಮಗೆ. 15ರಿಂದ 20 ವರ್ಷದಿಂದ ಆಯಿತು. ಹಸಿರುಳ್ಳಿ ರೋಡ್ ಆಗಿರ್ಬೋದು, ಈ ನಮ್ಮ ಚಿಕ್ಕನಹಳ್ಳಿ ರೋಡ್ ಆಗಿರ್ಬೋದು, ತ್ಯಾಮಗೊಂಡ್ಲಿಂದ ಇಸೂನಹಳ್ಳಿ ಕಡೆಯಿಂದ ರೋಡ್ ಆಗಿರ್ಬೋದು, ಇದೆಲ್ಲ ಕಾಮಗಾರಿಗಳು ತುಂಬ ಚೆನ್ನಾಗಿ ನಡೆದಿದೆ. ಈ ಕಾಮಗಾರಿಗಳು ಆದಷ್ಟು ಬೇಗ ನಡೆದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಯಶವಂತ್ ಪೆಂಡಿಂಗ್ ಇದ್ದಿದ್ದ ರಸ್ತೆ ಶಾಸಕರು ಪೂಜೆ ಮಾಡಿರೋದು ಸರ್. ಈಗ ಶಾಸಕರು ಎಲ್ಲ ಗ್ರಾಮದಲ್ಲಿ ಯಾವುದು ತುಂಬ ಅವಶ್ಯಕತೆ ಇತ್ತು ಮತ್ತು ನೆನೆಗುದ್ದಿಗೆ ಬಿದ್ದಿತ್ತು, ಯಾವ ಊರು ಆ ಊರು ನಮಗೆ ಓಟ್ ಹಾಕಿದೆ, ಆ ಊರು ಓಟ್ ಹಾಕಿಲ್ಲ ಅನ್ನೋದು ಯಾವುದು ಗಮನದಲ್ಲಿ ಇಟ್ಕೊಂಡೆ ನಮ್ಮ ಮುಖಂಡರುಗಳ ಹತ್ರ ಮಾಹಿತಿ ತೊಗೊಂಡು ಆ ಕೆಲಸಗಳನ್ನ ಸೇರಿಸೋ ನಿಟ್ಟಿನಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಈಗ ಬರ್ದಿ ರಸ್ತೆಯಲ್ಲಿ 2 ಕೋಟಿ ರೂಪಾಯಿ ಕಾಮಗಾರಿನ ಮಾಡಿಸ್ತಾ ಇದ್ದಾರೆ. ಈ ರಸ್ತೆ ಮತ್ತು ನಾವು ಫಸ್ಟ್ ಪೂಜೆ ಮಾಡಿದ್ದಂಥ ಅಂಬೇಗೌಡರಪಾಳ್ಯ ಜಕ್ನಳ್ಳಿ ಆ ರಸ್ತೆ ಅಂತೂ ಇಂಡಸ್ಟ್ರಿಗೆ ಮತ್ತು ಕಾಲೇಜಿದೆ ಇದೆಲ್ಲ ಇದ್ದಿದ್ದರಿಂದ ತುಂಬ ಮೂಲಭೂತವಾಗಿ ತುಂಬ ಹಿಂದುಳಿದಿತ್ತು ಆ ರಸ್ತೆನೂ ಮಾಡಿದ್ದಾರೆ. ಈಗ ಹಿಂದೆ ಯಾವತ್ತೂ ನಾವು ನೋಡಿರಲಿಲ್ಲ ಶಾಸಕರು ಕಾರ್ಯೋನ್ಮುಖವಾಗಿ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋಂಥ ಶಾಸಕರನ್ನ ಹಿಂದೆ ಎಲ್ಲ ನಾವು ನೋಡಿದ್ದೀವಿ. ಇದು ನಾವು ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿದ್ದೋ ಈಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದಮೇಲೆ ಈ ಥರ ಕ್ರಿಯಾಶೀಲವಾದ ಶಾಸಕರನ್ನ ನಾವು ಪಡ್ಕೊಂಡಿರೋದು ನೆಲಮಂಗಲದ ಜನತೆ ಅದೃಷ್ಟವಂತರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಸರ್ಕಾರದ ಪರಿಸ್ಥಿತಿಯಲ್ಲೂ ಕೂಡ ಅವರು ಎಡೆಬಿಡದೆ ಮಂತ್ರಿಗಳನ್ನ ಮೀಟಾಗಿ ಅವ್ರ ಕ್ಷೇತ್ರದ ಕೆಲಸ ಮಾಡಲು ಯಶಸ್ವಿಯಾಗಿದ್ದಾರೆ. ಇದೇ ರೀತಿ ಮುಂದೆ ಎಲ್ಲ ಮಾಡಲಿ, ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಬ್ಲಾಕ್ ಕಾಂಗ್ರೆಸ್ ಈಗ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಒಂದು ಕಡೆ ಖುಷಿ ಆದರೆ ನಾವು ತ್ಯಾಮಗೊಂಡ್ಲು ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಹೆಚ್ಚಿನ ರೀತಿಯಲ್ಲಿ ಶಾಸಕರು ಶ್ರೀನಿವಾಸ್ ಅವ್ರಿಗೆ ಗೆಲ್ಲೋಕ್ಕೆ ತುಂಬ ಶಕ್ತಿ ಕೊಟ್ಟಿದ್ದು. ಆ ಶಕ್ತಿ ಏನು ಕೊಟ್ಟಿದ್ದೋ ಅದ್ರ ಪ್ರತಿಫಲವಾಗಿ ನಮ್ಮೆಲ್ಲರ ಋಣನ ಶ್ರೀನಿವಾಸ್ ಅವರು ತೀರಿಸ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮೆಲ್ಲ ಮುಖಂಡರು ಆಭಾರಿಯಾಗಿದ್ದೀವಿ.